ಏನ್ ಮಾತಾಡ್ತಿದ್ದಿ? ಏನ್ ಹೋಯ್ತಾ ಇದ್ದದು? ಅತ್ತೆ ನಿಮ್ ಹಿಂದೆ ನೋಡಿ, ನಿಮ್ ಹಿಂದೆ. ಮಗ ಸೀತಾ ಹೊಂಟೈತಲ್ಲವದು. ಅಯ್ಯೋ ಶಿವ, ನಾನಂತೂ ಒಂದ್ ಗಳಿಗೆ ಬೆಚ್ಚಿ ಬೆರಗಾಗ್ಬಿಟ್ಟೈತೆಗೆ. ಹೋಗು ಮಗ, ಉಸಿರು ಹೋಗಿದ್ದು ಬಂದಂಗಾಯ್ತು. ಅಲ್ಲ ಕಣ್ ಮಗ ಸೀತಾ, ಹೋದ್ರೆ ಹೋಯ್ತದೆ. ಅದೊಂದು 30 ರೂಪಾಯಿ 40 ರೂಪಾಯಿ ಕೊಟ್ಟರೆ ಸಿಗ್ತದೆ. ನೀನು ಹಿಡಿಯಕ್ಕೆ ಹೋಯ್ತೀನಿ ಅಂತ ಅನ್ಕೊಂಡು ಹಂಗೆ ನೀರೊಳಗಡೆ ನಿಂತಿದೀಯಲ್ಲ, ಸರಿಯ ಮಗ ನೀನು? ಅಲ್ಲ ಕಣ್ ಮಗ, ನೋಡು ಇಷ್ಟೊತ್ತಾದ್ರೂ ನನಗೆ ಎದೆ ಬಡಿತಾ ಹಿಂಗುವೆ ಡಬ್ 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 ಅಂತ ಏನು ಜೋರಾಗಿ ಬಡ್ಕತಾ ಕೂತದೆ. ಹಂಗಲ್ಲ, ಹೋದ್ರೆ ಹೋಯ್ತದೆ, ಇನ್ನೊಂದು ತಗೋಬೋದು. ನೀನು ಯಾಕೆ ಹಂಗೆ ಹಿಡಿಯಕ್ಕೆ ಹೋಗಿದ್ದಿ? ಹೇಳ್ದೆ ತಾನೆ ನಿಂಗೆ, ಏನಾದರೂ ಒದಗಿದ್ರೆ ತಲೆ ಕೆಡ್ಸ್ಕೊಬೇಡ, ಹೋಗ್ಲಿ ಬಿಡವ, ಹುಷಾರಾಗಿ ನೋಡ್ಕಿಟ್ಕೊಂಡು ಮಾಡವಂತ ಹೇಳುವನಿ. ಆ ಪ್ಲಾಸ್ಟಿಕ್ ಡಬ್ಬಕ್ಕೆ ಹೋಗ್ಬಿಟ್ಟು ಹಂಗೆ ಇಟ್ಕೊತಾ ಕೂತಿದೀಯಲ್ಲ, ಸರಿಯಾ? ಸರಿನಾ ಮಗ ನೀನು? ಮತ್ತೆ ನನ್ನ ಪಾಡಿಗೆ ನಾನು ಸೋಪ್ ಹಾಕೊಂಡು ಉಜ್ಜುತ್ತಾ ಇದ್ದೆ, ಆಗ ಕೈ ಜಾರ್ಬಿಟ್ಟು ಬಿತ್ಕೊಬಿಡ್ತು. ಇಲ್ಲೇ ಹತ್ರದಲ್ಲಿ ಹೋಯ್ತಿತ್ತಲ್ಲ ಅಂದ್ಬಿಟ್ಟು ಕೈ ಅಂತ ಬಂದೆ. ಅದು ನೋಡ್ರಿ ಫಾಸ್ಟಾಗಿ ಹೊಂಟೋಯ್ತು ಕಣತೆ, ಹೊಸದು ಕಣತೆ. ಹಳೆದು ಬೆಂಕಿ ತಗೊಂಡ್ಬಿಟ್ಟು ಜಾಲದಲ್ಲಿ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅದೇ ಸಿಡ್ತಿರಿಯೋದು, ಅದಕ್ಕೆ ನೆನ್ನೆನ ಮೊನ್ನೆನ ತಗೊಂಡೆ, ಸ್ವಲ್ಪ ದಿನದಲ್ಲೇ ತಗೊಂಡಿದ್ದು ಕಣತೆ. ಏನು ಹೊಸಿ ಚೆನ್ನಾಗಿತ್ತಿಲ್ಲ, ಏನು ಆಗೈತಿತ್ತಿಲ್ಲ. ನೆನ್ನೆ ರಾಗಿ ಹಸಿಟ್ಟನೆಲ್ಲ ತಿಡ್ದುಬಿಟ್ಟು ಮಡಗಿದ್ದಲ್ಲ, ಧೂಳಾಗಿತ್ತು ಅಂದ್ಬಿಟ್ಟು ಬೆಳಗದಂತ ತಂದೆ. ಹಿಂಗಾಗೋಯ್ತಲ್ಲ ಅತ್ತೆ, ಅಯ್ಯೋ ಬೇಜಾರಾಗೋಯ್ತು ಹೋಗತ್ತಕ್ಕೆ ನನಗೆ. ಅಲ್ಲ ಕಣ್ ಮಗ, ಬೇಜಾರಾಗಕ್ಕೆ ಎಂಥದ್ದಿದು? ಬೇಜಾರಾಗಕ್ಕೆ ಏನು ಚಿನ್ನ ಹೋಗಿದ್ದದು ಇಲ್ಲ ಬೆಳ್ಳಿ ಹೋಗಿದ್ದದು? ಅದು ಯಾವುದೋ ಪ್ಲಾಸ್ಟಿಕ್ ಒಂದು ರೀತಿ ಇರೋದು ಹಿಂಗೆ ಆಡ್ತಾ ಕೂತಿದೀಯಲ್ಲ. ಹಿಂಗ ಮಗ, ಅಯ್ಯೋ ನಡಿ ನಡಿ, ನಾನು ಇಂಥ ವೇಸ್ಟ್ ಮಾಡಿದ್ದೇನೋ ಬಿಟ್ಟಿದ್ದೇನೋ ಕಾರಣೆ. ನಾನು ಬಟ್ಕಿಟ್ಟೆ ಹೋಗಕ್ಕೆ ಬರಬೇಕಾದ್ರೆ ಒಂದು 3-4 ಸೋಪ್ನ ಬೀಳ್ಸೀನಿ, ಆಮೇಲೆ ಬ್ರಸ್ಸು ಅಷ್ಟೇ ಬಿಟ್ಬಿಟ್ಟಿನಿ. ಅದಕ್ಕೆ ತಲೆ ಕೆಸ್ಕೊಂಡು ಕೂತ್ಕೊಳಕ್ಕಾಗ್ತದ? ಇತ್ಕೂ ಬೇಜಾರು ಮಾಡ್ಕೊಳಕ್ಕಾಗ್ತದ? ಅಯ್ಯೋ ಮಗ ನಡಿ, ಮಗ ನಡಿ, ಹೋಗ್ಬಿಟ್ಟು ತಿಟ್ಟಲ್ಲಿ ಕೂತ್ಕೋ. ಪಾತ್ರೆ ಎಲ್ಲ ಬೆಳಗಿದೆಯಾ? ಇಲ್ಲ ಕಣತೆ, ಇನ್ನೂ ಅರ್ಧ ಬೆಳಗ್ಬೇಕಾಗಿತ್ತು. ಅರ್ಧಂಪರ್ಧಂ ಬೆಳಗ್ಬಿಟ್ಟು ಅದನ್ನು ಬೆಳಗದಂತೆ ಎತ್ಕೊಂಡಾಗ ಸೋಪು ಜಾರ್ಬಿಡ್ತು ಕೈಗೆ ಕಣತೆ. ಅಯ್ಯೋ ಹೋಗಿ, ನನಗೆ ಒಂಥರ ಒಂದೇ ಸಲ ಜೀವ ದಡ್ಡ ಅಂದ್ಬಿಡ್ತು ಕಣತೆ. ಅದು ಪ್ಲಾಸ್ಟಿಕ್ ಆಗಿರಲಿ, ಹಂಗಿದ್ರು ಮನೆ ವಸ್ತುಗಳು ಹಿಂಗೆ ಬಿದ್ದೋಯ್ತಲ್ಲ, ಒಂಥರ ಭಯ ಆಗೋಯ್ತು. ಅದರಲ್ಲಿ ಬೇರೆ ಇದ್ರ ಮೇಲೆ ಕಾಲಕ್ಕೆ ಬಿಟ್ನ ಜಾರದಂಗೆ ಆಗೋಯ್ತು ನನಗಂತೂ. ಇವತ್ತು ನನಗೆ ಧ್ಯಾನ ಸರಿಯಾಗಿರೋದಕ್ಕೆ ಇಲ್ಲಿ ಉಳ್ಕೊಂಡಿವ್ನಿ, ಇಲ್ಲ ನೀರ್ಗಿರು ಬಿತ್ಕತ್ತಿದ್ನೋ ಏನೋ ಕಾಣಲ್ಲ ಅತ್ತೆ. ನಿಜ ಕಣತೆ. ಆ ಕಡೆ ಈ ಕಡೆ ನಿಗ್ಗೋಗಿದ್ನಲ್ಲ, ಒಂಥರ ಜಾರ್ದಂಗೆ ಆಗ್ಬೋಯ್ತು. ಆಮೇಲೆ ಅದು ಒಂದ್ರಿನೂ ಇಡ್ಕೋಬೇಕಲ್ಲ ಅನ್ನಂಗೆ ಆಯ್ತಿತ್ತು. ಇಲ್ಲಿ ನೋಡ್ರೆ ನೀರು, ಅತೆಗೆ ನೀವಾದ್ರೂ ಹೇಳ್ಬೇಕಾಗಿತ್ತು, ನಿಮ್ಗಾರು ಹೇಳಿದ್ರೆ ನೀವಾದ್ರೂ ಇಡ್ಕೊತಿದ್ದೋ ಏನೋ ಕಾಣಲ್ಲ. ಮಗ ಆ ಒಂದ್ರಿ ಹೋಗ್ಬಿಟ್ಟು ಹಾಳಾಗಲಿ ಬಿದ್ದೋಗ್ಲಿ ಆಯ್ತಾ? ನಮಗೆ ನೀನು ಇಂಪಾರ್ಟೆಂಟು. ನಾನಂತೂ ಇನ್ಮೇಲಿಂದ ಯಾವ ಕಾವಲೆಗೂ ಕರ್ಕೊಬೇಕಿಲ್ಲ, ಒಳಗೂ ಕರ್ಕೊಂಡು ಹೋಗಿಲ್ಲ ಕಣವ. ಮನೇಲಿ ನೀರಿದ್ರೆ ತೊಳಿ, ಇಲ್ಲ ಅಂದರೆ ನಾನೇ ಒಂದು ಮೈ ಹೋಗ್ಬಿಟ್ಟು ಬಂದ್ಬಿಟ್ರೆ ಬಕೆಟ್ನ ಇಲ್ಲೇ ಆರಾಮಾಗಿ ನಾನೇ ತೊಳ್ಕೊಟ್ಟನು ಆಯಿತಾ? ನೀವು ಬರೋದು ಬೇಡ ಕಣವ. ಅಯ್ಯೋ ನನಗಂತೂ ಭಯ ಆಗೋಯ್ತು ಕಣವ, ಭಯ ಆಗೋಯ್ತು ಕಣವ. ಅಯ್ಯೋ ಶಿವ, ಹೋಗೋದಾಗೆ ಇವು ಏನೋ ಹೆಚ್ಚು ಕಡಿಮೆ ಆಗಿರೋ ಏನಪ್ಪ ಗತಿ? ಅಯ್ಯೋ ದೇವ್ರೆ, ಇವತ್ತು ಯಾವ ಜ್ಞಾನ ಕೊಟ್ಟಿದ್ದೋ ಏನೋ ಕಾಣಲ್ಲ. ಒಳ್ಳೇದೇ ಆಯಿತು ಕಣವ, ಇವತ್ತು ಒಳ್ಳೇದೇ ಆಯಿತು. ಹೋಗ್ಬಿಟ್ಟು ಮಗಿ ತೊಳ್ಕೊಂಡು ಹೋಗ್ಬಿಟ್ಟು ಪೂಜೆ ಅಂತೂ ಮಾಡ್ಬಿಡ್ತೀನಿ ಕಣವ. ಅಯ್ಯೋ ದೇವ, ಹಿಂಗೆ ಆಗೋಯ್ತು ಅಂತ ಅರ್ಗಿಸ್ಕೊಳಕ್ಕೆ ಐತಲ್ವಲ್ಲ. ಅಯ್ಯೋ ಮಗ, ಅಯ್ಯೋ ನನಗಂತೂ ಜೀವ ದಡ್ಡ ಅಂದ್ಬಿಡ್ತು. ಮನ್ಗಿನಿಗೆ ಹೇಳಕ್ಕೆ ಹೋಗ್ಬೇಡ ಆಯಿತಾ? ಇದು ಚಿಕ್ಕದೆಯ, ಏನೂ ಆಗಿಲ್ಲ. ಒಂದ್ರಿ ಹೂವು ಹೋಯ್ತಾಯಿತ್ತು ನೀರಲ್ಲಿ, ಅದನ್ನ ಇಟ್ಕೊಳಕ್ಕೆ ಹೋದು ಅಷ್ಟೇ. ನಮ್ಮ ಚಿಕ್ಕದಾದ್ರೂ ಕೇಳೋರಿಗೆ ದೊಡ್ಡದು ಅನಿಸ್ತದೆ. ಆಮೇಲೆ ಅಮ್ಗೆ ಮುನ್ಗೆ ಹೇಳ್ಬಿಟ್ಟು, ನನ್ನ ಮದ್ನಿ ಎಳ್ಳಿಲ್ವ ಕಾವಲೆಗೆಲ್ಲ ಯಾಕೆ ಕರ್ಕೊಂಡು ಹೋದಿಯಾ ಎಣ್ಣ ಅಂತ ಬೈತದೆ ಅವ್ವ. ನನಗೂ ಬೈತದೆ, ಆಮೇಲೆ ನಿನಗೂ ಬೈತದೆ, ಯಾಕೋದೆ ನೀನು ಅಂತ. ಮನೆ ನೀರು ಸಿಕ್ಸಿಲ್ವ, ತೊಳ್ಕೊಳ್ಳೋರಿ ಬೆಳ್ಕೊಳ್ಳೋರಿ ಅಂತ ನಮಗೆ ಉಲ್ಟ ಮಾತಾಡ್ತದೆ ಅಮ್ಮ. ಅಮ್ಮನಿಗೆ ಹೇಳಕ್ಕೆ ಹೋಗ್ಬೇಡ, ಆಮೇಲೆ ರಾಮನಿಗೂ ಹೇಳಕ್ಕೆ ಹೋಗ್ಬೇಡ. ಆಮೇಲೆ ನಿಂಗೂ ಬೈತಾನೆ, ಯಾಕೆ ಹೋಗಿದೆ ನೀನು ಆ ಕೆಲಸ ಮಾಡಕ್ಕೆ ಬರೀಕ್ಲಿ, ಈ ಕೆಲಸ ಮಾಡಕ್ಕೆ ಬರೀಕ್ಲಿಲ್ಲ ಅಂತ ನಿನಗೆ ಬೈತಾರೆ ಅವ. ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ನಮ್ಮಿಬ್ರು ಮಧ್ಯಾಹ್ನ ಇರಲಿ ಆಯ್ತವ ಮಗ? ಹುಷಾರು ಕಣ್ ಮಗ, ನನಗಂತೂ ಹೇಳಿ ಸಾಕಾಗದೆ. ಏನು ಮಾಡನೆ, ನೀನು ಹಡ್ತಾನೆ ಮಾಡ್ಕೊಳಕ್ಕಿಲ್ವಲ್ಲ. ಸರಿ ಆಯಿತು ಹೋಗವ, ನಾನು ಬೆಳಿಕತ್ತೀನಿ. ಹೋಗ್ಬಿಟ್ಟು ತಿಟ್ಟಲ್ಲಿ ಕುತ್ಕೊಬಿಡು ನೀನು ಸುಮ್ಮನೆ. ಆಮೇಲೆ ಅದು ಮಾಡ್ತೀನಿ ಕಣತೆ, ಇದು ಮಾಡ್ತೀನಿ ಕಣತೆ ಅಂತ ಎದುರಿಸ್ಬೇಡ ಕಣ್ ಮಗ, ಎದುರಿಸ್ಬೇಡ. ನಿನಗೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಆಚೆ ಪಾಚೆಲಿ ನಿನ್ನ ನೋಡ್ಕೊಂಡು ಪುನಃ ಮನೆ ಕರ್ಕೊಂಡು ಹೋಗೋ ತನಕ ನಂದಂತೂ ಜೀವ ಇರೋಕ್ಕೆಲ್ಲ ಕರ್ಗವ, ಇರೋಕ್ಕೆಲ್ಲ ದಡ 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 ಅಂತಿರ್ತದೆ. ಯಾವಾಗಲೂ ಬರೀ ನಿಂದೆ ಚಿಂತೆ ಕಣ್ ಮಗ, ಚಿಂತೆ. ನಿಮ್ಮ ಅಪ್ಪ ಅಮ್ಮ ಅವರೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ಮದುವೆ ಮಾಡಿಕೊಟ್ಟವ್ರೆ, ಸೊಸೆಯನ್ನು ನಾವು ಚೆನ್ನಾಗಿ ನೋಡ್ಕೊಬಾರ್ದ? ಅಯ್ಯೋ ದೇವಕನವ, ಅಯ್ಯೋ ನನಗಂತೂ ಮಗ ತಲೆಯಲ್ಲಿ ಏನೇನೋ ಓಡ್ತಾ ಕೂತದೆ.
ಅಯ್ಯೋ ಅತ್ತೆ ಬೇಜಾರು ಮಾಡ್ಕೊಬಿಡಿ ಕಣತ್ತೆ. ಇದು ಒಂದ್ಸಲ ಹಿಂಗೆ ಆಗಿದ್ದು ಅಲ್ವಾ. ಏನು ಮೇಲಿಂದ ನಾನು ತಿಟ್ಟಲ್ಲೇ ಕೂತ್ಕೊಂಡು ಮಾಡ್ಕೊತೀನಿ. ಅಕಸ್ಮಾತ್ ಏನಾದರೂ ಹೋಗಿ ಕುದ್ರೆ ಇಟ್ಕೊಳಕಿಲ್ಲ ಕಣತ್ತೆ. ನಾನೆಲ್ಲೋ ತುದಿಲಿತ್ತಲ್ಲ ಇಟ್ಕೋಬೋದು ಅಂತ ಹೋದೆ ಕಣತ್ತೆ ಅಷ್ಟೇ. ಬೇಜಾರು ಮಾಡ್ಕೊಬಿಡಿ ಆಯ್ತಾ. ನಿಮ್ಮದು ಏನು ತಪ್ಪಿಲ್ಲ. ಅಯ್ಯೋ ಏನು ಮಗ ಬರೀ ತಲೆಯಿಂದ ಹಿಂಗೆ ಓಡೋದು ಕಣವ. ಹ್ಞೂ ಯಾರು ಅನ್ಕೊಂಡ್ರೆ ಏನು ಅನ್ಕೊಳಕಿಲ್ಲ. ಅವ್ರ ಅತ್ತೆ ಒಳೆ ಕರ್ಕೊಂಡು ಹೋಗ್ಬಿಟ್ಲು, ಕಾವಲೆ ಕರ್ಕೊಂಡು ಹೊಂಟೋಗ್ಬಿಟ್ಲು. ಆ ಎಣ್ಣೆ ಜಾರಿ ಬೀಳಿಸ್ಬಿಟ್ಲು. ಅಂದರೆ ಈ ಕಾಲದಲ್ಲಿ ಈ ಒಬ್ಬರು ಇರಂಗೆ ಇನ್ನೊಬ್ರು ಇರೋಕ್ಕಿಲ್ಲ. ಜನಗಳು ಏನೇನೋ ತಿಳ್ಕೊತಾರೆ ಕಣ್ಮಗ. ಹ್ಞೂ ಏನೇನೋ ತಿಳ್ಕೊತಾರೆ. ಅವ್ವ ನನಗಂತೂ ಅಯ್ಯೋ ಜೀವನನೇ ಒಂಥರ ಆಗೋಯ್ತು ಕಣವ. ಯಾಕೋ ಕಾಣೆ ಮಗ ಚಿಕ್ಕ ಚಿಕ್ಕ ವಿಸಿಕ್ಕುವೆ ಎದೆ ಡವ 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 ಅಂತ ಬಡ್ಕೊತದೆ ಮಗ. ಆಮೇಲೆ ಯಾವಾಗಲೂ ಒಂಥರ ಭಯ ಕಣ್ಮಗ. ಹ್ಞೂ ಅದೆಂತ ವಿಷಯನೇ ಆಗಲಿ ಒಂದಿಷ್ಟು ಉದ್ದ ಆಗಲಿ ಒಂಥರ ಭಯ ಕಣ್ಮಗ. ಯಾಕೋ ಕಾಣೆ ಬತ್ತ ಬತ್ತ ವಯಸ್ಸಾಯ್ತದಲ್ಲ ಯಾಕೆ ಹಂಗೆ ಆಡ್ತಿದ್ದದು ಏನೋ ಕಾಣಲ್ಲ. ಅದುವೇ ಎಲ್ಲರೂ ಇರಲಿ ನಿನ್ನ ವಿಷಯ ಅಂತೂ ಇನ್ನೂ ಡವ ಡವ ಕಣ್ಮಗ. ಅಯ್ಯೋ ಅತ್ತೆ ನೀವು ಯಾಕೆ ಹಂಗೆ ಅನ್ಕೊಂಡಿರಿ? ಏನೂ ಆಗಿಲ್ಲ. ಎಲ್ಲ ನಿಮ್ಮ ತಲೆಯಲ್ಲಿ ನನ್ನ ಸೊಸೆ ಅಂತ ಗೊತ್ತಿಲ್ಲ ಬಿಡಿ. ನಮ್ಮಪ್ಪ ಅಮ್ಮ ಏನಾದ್ರು ಬೈಗಿದ್ದಾರೇನೋ ಅಂತ ಅದ್ರ ಮೇಲೆ ಹೋಯ್ತಿದ್ದೀರಿ. ಅದಕ್ಕೆ ನಿಮಗೆ ಹಂಗೆ ಅನಿಸ್ತಾ ಇರೋದು. ನಾನೇನು ಬೇರೆಯವಳ ಅತ್ತೆ? ಬೇರೆಯವಳ ಹೇಳಿ ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅನ್ನೋಕ್ಕೆ ಮಗಳು ಥರ ತಾನೇ ನಾನು. ಏನಿಲ್ಲ ಬುಡಿ ಹೆಚ್ಚು ಕಡಿಮೆ ಆಗೇ ಆಯ್ತವೆ. ನಮ್ಮ ಮನೇಲೂ ಆಗವೆ ಜಾರೆ ಬಿದ್ದುಬಿಟ್ಟಿವಿ. ಅದಕ್ಕೆ ಅವ್ರ ಮೇಲೆ ಹೇಳೋಕ್ಕದ? ಅಯ್ಯೋ ಹಂಗಿಲ್ಲ ಕಣತ್ತೆ ಹಂಗೇನಿಲ್ಲ. ನಂದೇ ತಪ್ಪು ಒಟ್ಟಿಗೆ ಹೋಗೋದು ಬಿಟ್ಬಿಡ್ಬೇಕಾಗಿತ್ತು. ಇಟ್ಕೊಳಕ್ಕೆ ಹೋಗ್ಬಿಟ್ಟು ಹಿಂಗೆ ಆಯಿತು. ಅದಕ್ಕೆ ನಿಮ್ಮ ಮೇಲೆ ದೂರಕ್ಕದ? ಇಲ್ಲ ಕಣತ್ತೆ ಇಲ್ಲ ಇಲ್ಲ ನಾನು ಯಾವತ್ತಂಗೆ ಅನ್ಕೊಳಕ್ಕಿಲ್ಲ ಕಣಮ್ಮ ಕತೆ. ಮತ್ತೆ ಯಾವತ್ತೂ ಹಂಗೆ ಅನ್ಕೊಳಕ್ಕಿಲ್ಲ. ನೀವೇನು ಬೇಜಾರು ಮಾಡ್ಕೊಬಿಡಿ. ಅಯ್ಯೋ ನನ್ನಿಂದ ಬೇಜಾರಾಯ್ತವೆ ಏನೋ ಕಾಣಲ್ಲ ನಿಮಗೆ. ಅಯ್ಯೋ ಮಗ ಬೇಜಾರಲ್ಲ ಕಣ್ಮಗ ಬೇಜಾರಲ್ಲ. ಒಂಥರ ಒಳ್ಳೊಳಗಡೆ ಸಂಕಟ ಆಮೇಲೆ ಒಂಥರ ಭಯ ಕಣ್ಮಗ. ಯಾವಾಗ ಹಿಂಗಾಗ್ಬಿಟ್ಟದು ಏನು ಕತೆ ಅದು ಇದು ಅನ್ನಂಗೆ. ಅಲ್ಲ ಕಣತೆ ಯಾವಾಗಲೂ ನೀವು ಪಾಸಿಟಿವ್ ಆಗಿರಬೇಕು. ಯಾವಾಗಲೂ ಒಳ್ಳೇದೇ ಆಯ್ತದೆ ಅಂತ ಅನ್ಕೋಬೇಕು. ನೀವು ಹಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂದ್ಬಿಟ್ಟು ನೀವೇ ಎಲ್ಲನೂ ಕಲ್ಪನೆ ಮಾಡ್ಕೊಂಡ್ರೆ ಎಲ್ಲರಿಗೂ ಹಿಂಗೆ ಭಯ ಆಗೋದು ಕಣತೆ. ಭಯ ಆಯ್ತದೆ. ಮೊದಲು ಇಂಥದ್ದನ್ನೆಲ್ಲ ಬಿಟ್ಬಿಡಿ. ಹಿಂಗಾಯ್ತದೆ ಅದನ್ನೆಲ್ಲ ಬಿಟ್ಬಿಟ್ಟು ಒಳ್ಳೇದಾಯ್ತದೆ ಅಂತ ಅನ್ಕೊಂಡು ಹೋಗಿ ಆಗ ಸರಿ ಆಯ್ತದೆ. ಹಂಗಂದಿಯ ಮಗ? ಕಣ್ಮಗ ಸರಿ ಆಯಿತು ಕಣ್ಮಗ. ಇನ್ಮೇಲೆ ಹೇಳಿದೆಯಲ್ಲ ಹಿಂಗೆಲ್ಲ ಯೋಚಿಕೆ ಮಾಡೋಕ್ಕಿಲ್ಲ. ಅಯ್ಯೋ ನನಗಂತೂ ಮಗ ಏನೋ ಕಾಣಲ್ಲ ಕಣ್ಮಗ. ಎಷ್ಟು ಹೇಳಿದ್ರು ಅಷ್ಟೇ ಕಣ್ಮಗ. ನೀನೇ ಸುಮಾರು ದಪ್ಪ ಹೇಳಿದಿ ನನಗೆ. ಮತ್ತೆ ಹಿಂಗೆಲ್ಲ ಯೋಚನೆ ಮಾಡಿಬಿಡಿ ಏನೋ ಆಯ್ಕಿಲ್ಲ ಕಣತೆ ಅಂತ ಎಲ್ಲ ಯಾವಾಗಲೂ ನೀವು ಸಮಾಧಾನ ಮಾಡ್ತೀರಿ. ಆದ್ರೂ ಮಗ ನನಗೆ ಸಮಾಧಾನನೇ ತಗೊಳಕಾಯ್ಕಿಲ್ಲ ಕಣ್ಮಗ. ಸಮಾಧಾನನೇ ತಗೊಳಕಾಯ್ಕಿಲ್ಲ ಗಣತೆ. ನೀವು ಬತ್ತ ಯಾಕೋ ಜಾಸ್ತಿ ಯೋಚನೆ ಮಾಡ್ತಿದ್ದೀರಿ. ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಕೂಲಾಗಿರಿ, ಶಾಂತಿಯಾಗಿರಿ. ಆಮೇಲೆ ಯಾರ ಜೊತೆಗೂ ಕೋಪ ಮಾಡ್ಕೋಬೇಡಿ, ಬೈಯಕ್ಕೆ ಹೋಗ್ಬೇಡಿ. ಆಮೇಲೆ ಅದೇ ಸರಿ ಆಗ್ತದೆ. ನಾವು ಬೈದಿ ತಲೆ ಕೆಡ್ಸ್ಕೊಂಡು ಹಿಂಗೆ ಆಗೋಯ್ತದೆ ಕಣತೆ. ನೀವು ಅಷ್ಟೇ ಮಾವನ ಬಗ್ಗೆನೂ ಅಷ್ಟೊಂದೇನು ತಲೆ ಕೆಡ್ಸ್ಕೋಬೇಡಿ. ಅವರು ಹಂಗೆ ಇವರು ಹಿಂಗೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಪಾಡಿಗೆ ನಾವು ಇದು ಬಿಟ್ರೆ ಆರಾಮಾಗಿರ್ಬೋದು. ಅಯ್ಯೋ ಮಗ ಹೆಂಗವ ತಲೆ ಕೆಡ್ಸ್ಕೊಳ್ದೇನೆ ಇರೋಕ್ಕದ್ದು? ಹೇಳು. ಮಗ ನೋಡ್ರೆ ಹಂಗೆ, ಅಪ್ಪ ನೋಡ್ರೆ ಹಿಂಗೆ, ನಮ್ಮ ಮಾವ ನೋಡ್ರೆ ಹಂಗೆ ಇದ್ದೇ ಇರ್ತಾವಲ್ಲ. ಅದು ಹೆಂಗೆ ತಲೆ ಕೆಡ್ಸ್ಕೊಂಡ್ದಾನೆ ಇರೋಕ್ಕದ್ದು? ಅದೇ ಹಂಗಾರೆ ನೀವು ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ ಅಂತ ಅಂತಿದ್ದೀರಿ ಅಲ್ವಾ? ಇಲ್ಲ ಕಣ್ಮಗ ಇಲ್ಲ ಇನ್ಮೇಲೆ ಮಾಡ್ಗಿಡಕ್ಕಿಲ್ಲ ಕಣವ. ತಲೆನೋವು ಬಂದ್ಬಿಡ್ತು ಕಣ್ಮಗ. ಇಷ್ಟು ಯೋಚನೆ ಮಾಡಿದ್ಕೆ ತಲೆನೋವು ಬಂದ್ಬಿಡ್ತು. ನೋಡಿ ಮನೇಲಿ ಗಾಬ್ಗಿಬ್ರಿ ಆದರೂ ಇನ್ನೂ ಬಂದಿಲ್ವಲ್ಲ ಅಂತ ಗಾಬ್ಗಿಬ್ರಿ ಆಗ್ಬಿಟ್ಟರು. ಬಟ್ಟೆ ಎಲ್ಲ ಒಗ್ದಾಗದೆ ಜಾಲ್ಸ್ಕೊಬಿಡ್ತೀನಿ. ಚೆನ್ನಾಗಿ ಜಾಲ್ಸಿ ಹಾಕೊಬಿಡ್ತೀನಿ. ಎಲ್ಲ ಮುಗೀತದೆ ಕಣತೆ. ಸರಿ ಆಯಿತು. ಸರಿ ಹೋಗ್ಬಿಟ್ಟು ತಿಟ್ಟಲ್ಲಿ ಕೂತ್ಕೋ. ನಾನು ಪಾತ್ರೆ ತೊಳ್ಕೊತೀನಿ. ಇಲ್ಲ ಕಣತೆ ತುದಿಲೇ ತೊಳಿತೀನಿ. ಆಗ ಹೇಳಿದ ಮಾತು ಕೇಳಿಯೋ ಇಲ್ವೋ? ಸರಿ ಕಣತೆ ಆಯಿತು ಬಿಡಿ. ಮಗ ಬಿಸಿಲಾಯ್ತದವ ತಲೆಗೆಲ್ಲ ಸುಡ್ತಾ ಇದ್ದದು. ಸುಟ್ಕಿಟ್ಟಿದ್ರೆ ಒಂದು ಬಟ್ಟೆ ತಗೊಂಡು ತಲೆ ಮೇಲೆ ಹಾಕೋ. ಮತ್ತೆ ಇಲ್ಲ ಕಣತೆ ಏನೂ ಆಯ್ತಿಲ್ಲ. ಇನ್ನೇನು ಮುಗೀತಲ್ಲ. ಕಣ್ಮಗ ಎಲ್ಲ ಪಾತ್ರೆ ಎಲ್ಲ ತೊಳ್ದಾಗದೆ ಬಟ್ಟೆ ಎಲ್ಲ ಇಂಟ್ಕೊಂಡಾಗದೆ. ಇನ್ನೊಂದು 2 ಬಟ್ಟೆವೆ ಅಷ್ಟೇ. ಜಾರಿಸ್ಬಿಟ್ಟು ಹೋಗೋಕ್ಕಾಯ್ತದೆ. ಮನೆ ತವೇ ಆರಕಳದ. ಯಾಕಂದರೆ ಒಂದೊಂದಿನ ಮಳೆಗೆಲ್ಲ ಬಂದ್ಬಿಡ್ತದೆ. ಗಿಂಕ್ಲು ಬಂದರೆ ಮನೆಯಿಂದ ಓಡ್ ಬಂದ್ಬಿಟ್ಟು ಬಟ್ಟೆ ಎತ್ಕೊಳ್ಳೋದು ಅದು ಅಸಾಧ್ಯನೀಯ. ಪುನಃ ಬಟ್ಟೆ ತ್ಯಾವ ಆಯ್ತವೆ, ಮುಗ್ಲು ಬರ್ತವೆ. ಆಮೇಲೆ ಪುನಃ ಒಗಿಬೇಕಾಗಿರ್ತದೆ. ಸುಮ್ಮನೆ 2 ಕೆಲಸ ಮಗ. ಮನೆ ತವೇ ತಗೊಂಡೋಗ್ಬಿಟ್ಟು ಅಲ್ಲೇ ಆಡ್ಸ್ಕೊಳಕ್ಕಾಯ್ತದೆ. ನಡಿ ಮಗ. ಕಣತೆ ಸರಿ ಆಯಿತು. ಅತ್ತೆ ಹೊಸಿ ಕೊಳೆ ಮಾಡ್ಕೊಂಡಿದ್ದಿಲ್ಲ. ಕೊಳೆ ಮಾಡ್ಕೊಂಡು ಬಣ್ಣನೇ ಬದಲಾಗ್ಬಿಟ್ಟಿತ್ತು. ಈಗ ಒಳ್ಳೆ ಚೆನ್ನಾಗಿ ಕಾಣ್ತದೆ ಹೊಸ ಥರ. ಮಗ
ನೋಡಿಲಿ ಅವತ್ತು ನೀನು ಲಂಗರೋಕೆ ಹೊಲ್ಸ್ಕೊಳಕ್ಕೆ ಹಳೆ ಸೀರೆ ಕೊಡುತ್ತೆ ಅಂತ ಕೇಳ್ತಿದ್ದಲ್ಲ ಮಗ. ನೋಡು ಇದು ಚೆನ್ನಾಗಿದ್ದದ. ಮತ್ತೆ ನಿಮ್ಮ ಇಷ್ಟ ಕಣತ್ತೆ, ನಿಮ್ಗೆ ಯಾವ್ದು ಇಷ್ಟ ಬರ್ತದೆ ಅದನ್ನ ಕೊಡಿ. ಆಮೇಲೆ ಸೀರೆ ಗಿರೆ ಕಡಿಮೆ ಇದ್ರೆ ಕೊಡಕ್ಕೆ ಹೋಗ್ಬೇಡಿ ಕಣತ್ತೆ. ನೀವು ಮಡಿಕಳಿ ಏನಾದರೂ ಉಟ್ಕಿಟ್ಕೊಳ್ಳಲ್ಲ ಅಂತಿದ್ದೀರಲ್ಲ ಅಂತ ಸೀರೆ ಮಾತ್ರ ಕೊಡಿ ಸಾಕು. ಹಂಗಂದಿಯವ? ಸರಿ ಕಣ್ ಮಗ, ಮನೆಗೆ ಹೋಯ್ತೀವಲ್ಲ ಆಗ ತೋರಿಸ್ತೀನಿ. ಬೀರು ತುಂಬಾವೆ ಅದೇಯ ನಾನು ಮದುವೆ ಅದು ಹೊಸದ್ರಲ್ಲಿ ಅವ್ರ ಮನೆಯವರು ಇವ್ರ ಮನೆಯವರು ಅಂಟ್ರು ಕಂಡ್ರು ಎಲ್ಲ ತಂದು ಕೊಟ್ಟಿದ್ರಲ್ಲವ. ಆಮೇಲೆ ನನ್ನ ಮದುವೆ ಸೀರೆದು ಎಲ್ಲ ಅವಲ್ಲ ಮಗ, ಚೆನ್ನಾಗಿ ಕಣ್ ಮಗ. ಬೇಕು ಅಂದರೆ ಕೊಡ್ತೀನಿ, ಹೊಲ್ಸ್ಕೊ. ಅತ್ತೆ ಮದುವೆ ಸೀರೆ ಬೇಡ, ನೀವೇ ಮಡಿಕೊಳ್ಳಿ ನೆನಪಿಗೆ. ಬೇಕು ಅಂದರೆ ಅದು ಬೇರೆ ಅದೇ ಸೀಸನಲ್ಲಿ ಬೇರೆ ಬೇರೆ ತಗೊಂಡಿರ್ತಿದ್ದೀರಲ್ಲ ನೋಡಿ, ಆ ಶಸ್ತ್ರ ಈ ಶಸ್ತ್ರ ಅಂತ, ಅದು ಮಿಕ್ಕೊಂಡಿದ್ರೆ ಕೊಡಿ. ಇಲ್ಲ ಅದು ಬೇಕು ನೆನಪಿಗೆ ಅಂದರೆ ಮಡಿಕೊಳ್ಳಿ. ಅತ್ತೆ ಏನು ಮಾಡಿ ಗೊತ್ತಾ, ನೀವು ಯಾವುದು ಉಟ್ಕೊಳ್ಳೋಕ್ಕಿಲ್ಲ ಅದನ್ನ ಕೊಡಿ, ಉಟ್ಕೊಳ್ಳೋನ ಮಡಿಕೊಳ್ಳಿ. ಓ ಹಂಗ, ಸರಿ ಕಣ್ಮಗ ಆಯಿತು. ಮನೆಗೆ ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಾದ್ಮೇಲೆ ತೋರಿಸ್ತೀನಿ ಕಣವ. ಕಣತೆ ಸರಿ ಆಯಿತು. ಓ ಇದು ಪಾರ್ವತಿ ಅಲ್ವಾ? ಪಾರ್ವತಿ ಪಾರ್ವತಿ ನೇ ಮಗ, ಏನಕ್ಕ ಚೆನ್ನಾಗಿದೆಯಾ? ಗನ್ಮಗ ಚೆನ್ನಾಗಿವ್ನಿ. ಏನಿಲ್ಲಿ ಸೊಸೆನೂ ಅತ್ತೆನೂ ಬಂದ್ಬಿಟ್ಟಿದ್ದೀರಿ ಕನಕ. ಪಾತ್ರೆ ಬಟ್ಟೆನೂ ಇದ್ದು ಅದಕ್ಕೆ ಒಮ್ಮೆ ತೊಳ್ಕೊಂಡು ಹೋಗೋದಂತ ಅನ್ಕೊಂಡು ಇಬ್ರು ಬಂದು. ಏನಕ್ಕ ಸಮಾಚಾರ? ಮನೇಲೆಲ್ಲ ಚೆನ್ನಾಗಿದ್ದಾರೆ? ಕನ್ಮಗ ಚೆನ್ನಾಗಿವಿ. ನಿನ್ನ ಸೊಸೆ ಯಾಕೆ ಬಿಸಿಲಾಗ ಕೂತಿದ್ದಾಳು? ತಲೆ ಪಲ್ಲೆ ಸುಡಕ್ಕಿಲ್ವಾ ಕನಕ? ಇವಾಗ ಹೋಯ್ತೀವಿ, ಎಲ್ಲ ಕೆಲಸ ಮುಗೀತು, ಬಟ್ಟೆ ಪಾತ್ರೆ ಎಲ್ಲ ಆಯಿತು, ಈಗ ಹೋಯ್ತೀವಿ. ಸರಿ ಕಣವ. ಪಾರ್ವತಿ, ಹೊಲದಲ್ಲಿ ಆಳು ಬಂದಿದ್ರು, ಸ್ವಲ್ಪ ಕೆಲಸ ಇತ್ತು ಹೂವು ತೋಟದಲ್ಲಿ, ಕಳೆ ಪಳೆ ಕೀಳ್ಬೇಕಾಗಿತ್ತು. ಅದಕ್ಕೆ ಒಂದು 2-3 ಜನ ಹಾಳು ಕರೆದಿದ್ದು. ಆಗ ಮಧ್ಯಾಹ್ನಕ್ಕೆ ಊಟ ತಂದಿದ್ನಲ್ಲ, ಅದಕ್ಕೆ ಕಾಲು ಕೈ ತೊಳ್ಕೊಳಕ್ಕೆ ನೀರು ತಿರ್ತಿಲ್ವಲ್ಲ, ಅದಕ್ಕೆ ಕಾಲು ಕೈ ತೊಳ್ಕೊಳಕ್ಕೆ ನೀರು ತಗೊಬರೋದು ಅಂದ್ಬಿಟ್ಟು ಬಂದೆ ಕಣವಾಗ. ಕನಕ, ಅವತ್ತು ಅಮ್ಮ ಕೇಳ್ತಾ ಇತ್ತು ನಿಮ್ಮನ್ನ. ಓ ನಿಮ್ಮ ಅತ್ತೆ ಕೇಳ್ತಿದ್ಲ ಕಣವ? ನಮ್ಮ ಅತ್ತೆನೇ ಕೇಳ್ತಾ ಇದ್ರು. ಸರಿ ಕಣ್ ಪಾರ್ವತಿ, ನನಗೂ ಗೊತ್ತಾಯ್ತದೆ ಆಳುಗಳಿಗೆ ಊಟ ಕೊಡಬೇಕು, ಒಯ್ತೀನಿ. ನಿಮ್ಮ ಅಮ್ಮ ಕೇಳ್ಗಿಳಿದ್ರೆ ಸಂದೆ ಹೊತ್ತಿಗೆ ಬತ್ತಾಳೆ ಅಂತ ಹೇಳ್ಬಿಡು ಮಗ. ಹಂಗೆ ಆ ಕಡೆ ಬರಬೇಕಾಗಿತ್ತು, ಮನೆಗೆ ಬಂದ್ಬಿಟ್ಟು ಮಾತ್ಕಿ ತರ್ಸ್ಕೊಂಡು ಹೋಯ್ತೀನಿ. ಒಂದು 4 ಗಂಟೆ 5 ಗಂಟೆಗೆ ಬತ್ತಾಳ ಅಂತ ಹೇಳ್ಬಿಡು ಮಗ. ಕನಕ ತಳಾರಕ್ಕೆ ಬನ್ನಿ, ಅಮ್ಮ ಎಲ್ಲಿಗೂ ಹೋಯ್ತಿಲ್ವಲ್ಲ ಮನೇಲಿ ಇರ್ತದೆ, ಬನ್ನಿ. ಕಣ್ ಮಗ, ಸರಿ ಸರಿ. ಹುಷಾರ ನಿಂತ್ಕೋ, ಜಾರ್ತದೆ ಅಲ್ಲಿ. ಏನು ಅವತ್ತು ಬಂದ್ಬಿಟ್ಟು ಕಾಲು ಕೈ ತೊಳ್ಕೊಳತ್ತ ಅಂದ್ಬಿಟ್ಟು ಬನ್ನ ಆ ಕಡೆಯಿಂದ ಜಾರ್ಬಿಡ್ದ, ಕಲ್ಲೆಲ್ಲ ಕೆಸ್ರುಗಟ್ಟು ಕೂತವೆ, ಬರೀ ಹಸಸ್ರಿಗೆ ಕಾಣ್ತವೆ. ಕಾಲ್ಗಿಲು ಹುಷಾರು ಕಣ್ ಮಗ. ಕನಕ ಸರಿ, ಹುಷಾರಾಗಿ ನಿಂತೀವ್ನಿ. ಕಣ್ ಮಗ ಸರಿ, ಹೋಗೋಣ ಮತ್ತೆ. ಕನಕ ಸರಿ, ಅಟ್ಟಿದಿಕ್ ಬನ್ನಿ. ಕಣ್ ಮಗ ಬತ್ತೀನಿ, ತೆಪ್ಪಿಸ್ಕೊಳಕ್ಕಿಲ್ಲ ಬತ್ತೀನಿ ಮಗ. ಅಯ್ಯೋ ಮಗ, ಯಾಕವ ಬೇಜಾರು ಮಾಡ್ಕೊಂಡಿದ್ದಿ? ಅಯ್ಯೋ ಇದೊಂದು ದೊಡ್ಡ ವಿಷಯ ಅಂತ ಬೇಜಾರು ಮಾಡ್ಕೊಬಿಟ್ಟಿದ್ಯಾ? ಅಯ್ಯೋ ಮಗ, ಇದೆಲ್ಲ ಸಂಸಾರದ ಮೇಲೆ ಇದ್ದಿದ್ದೆ ತಾನೆ, ಇಷ್ಟೊಂದು ಚಿಕ್ಕ ವಿಷಯಕ್ಕೂ ಬೇಜಾರು ಮಾಡ್ಕೊಂಡಾರ ಮಗ? ಅಯ್ಯೋ ನಾನು ಬೈದಿದ್ದಕ್ಕೆ ಬೇಜಾರಾಯ್ತ ಮಗ? ಅಯ್ಯೋ ಇಲ್ಲ ಕಣತೆ, ನೀವೆಲ್ಲಿ ಬೋಯ್ದ್ರಿ ಬೇಜಾರಾಗಕ್ಕೆ? ತಿನ್ಯಾಕೆ ಸೈಲೆಂಟಾಗಿ ಕೂತ್ಕೊಬಿಟ್ಟಿದೀಯಲ್ಲ? ಇಲ್ಲ ಕಣತೆ, ಬಿಸ್ಲಲ್ವಾ ಅದಕ್ಕೆ ಕೂತ್ಕೊಂಡೆ ಮಗ. ಅದನ್ನೇ ಹೇಳಿದ್ನಲ್ಲ, ತಲೆಗಿಲೆ ಬಟ್ಟೆ ಗಿಟ್ಟೆ ಕಟ್ಕೊಂಡಿವೆ ಮಗ. ಅದೇ ಇವಾಗ ಹೋಯ್ತೀವಲ್ಲ, ಬೇಡ ಬಿಡಿ, ಪುನಃ ಒಂದು ಬಟ್ಟೆ ಯಾಕೆ ಮಾಡೋದು, ಮುಗೀತು ತಾನೆ ಮಗ. ಎಲ್ಲ ಮುಗೀತು, ಕಾಲು ಕೈ ತೊಳ್ಕೊಳಂಗಿದ್ರೆ ತೊಳ್ಕೊಬಿಡು, ಮದ್ಗಿದ್ದಕ್ಕಂತ ಹೋಗ್ಬೇಡ, ಸೈಡಲ್ಲೇ ನೀರು ಬರ್ತವಲ್ಲ ಅಲ್ಲೇ ತೊಳ್ಕೊಬಿಡು. ಕಣತೆ ಸರಿ ಆಯಿತು. ಇನ್ನೇನ್ರಪ್ಪ, ವಿಡಿಯೋ ಮುಗಿಯಕ್ಕೆ ಬತ್ತು, ನಾವು ಹೋಯ್ತೀವಿ. ನೋಡಿದ್ರಲ್ಲ ನಮ್ಮ ಸೀತಾ ಯಾವ ಥರ ಮಾಡ್ಬಿಟ್ಲು, ಪಾಪ ಎದ್ರುಕೊಬಿಟ್ಟವಳೆ, ಏನೋ ತೊಳೆಗೆ ಹೋಗ್ಬಿಟ್ಟು ಬಿಟ್ಬಿಟ್ಟವಳೆ. ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಆಗಬೇಕಾಗಿತ್ತು, ಅವಳು ಇಟ್ಕೊಳಕಂತ ಹೋಗವಳೆ. ಜಾರಿಗಿಲ್ ಬಿದ್ದಿದ್ರೆ ಏನಪ್ಪ ಗತಿ? ಯಾವ ಗ್ರಾಚಾರಗಳು ಸರಿ ಇರಕ್ಕಿಲ್ಲ ಕಣಪ್ಪ, ಇವಾಗಿರೋ ಮುಂದೆನೂ ಸರಿ ಇರಕ್ಕಿಲ್ಲ. ನಾವು ಹುಷಾರಾಗಿರ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಕದ್ರಿಸ್ದೆ ಸೀತುಗೆ, ಪಾಪ ಬೇಜ್ ಮಾಡ್ಕೊಬಿಟ್ಟವಳೆ. ಇನ್ನೇನು ಮಾಡೋಕ್ಕದ್ದು, ಮನೆಗೆ ಹೋದ್ಮೇಲೆ ಸಂಗಿ ಮತನ ಮಾಡೋಕ್ಕಾಯ್ತದೆ. ಇನ್ನೇನಪ್ಪ, ಹಂಗೆ ನಮ್ಮ ಚಾನಲ್ಗೆ ಇನ್ನೂ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡ್ರಪ್ಪ. ಯಾಕಂದರೆ ನಾವು ಡೈಲಿ ವಿಡಿಯೋ ಹಾಕ್ತೀವಲ್ಲ, ಅವೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಒಂದು ವಿಡಿಯೋನು ಮಿಸ್ ಆಯ್ತಿಲ್ಲ, ಎಲ್ಲನೂ ನೋಡ್ತೀರಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಳ್ಳಿ ಲೈಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತ ಓಪನ್ ಮಾಡೀವಿ. ಅಲ್ಲಿಗೆ ಹೋಗ್ಬಿಟ್ಟು ಫಾಲೋ ಕೊಟ್ಬಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಹೆಂಗಿತಾನೋ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನಪ್ಪ ಬರುತ್ತೆ, ಮತ್ತೆ ನಮಸ್ತೆ.